ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ತ್ರೀ ಪಾರ್ಟ್ 2 ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 1 ಮೂವಿ ನೋಡಾದ್ಮೇಲೆ ನಮ್ಮ ಮನಸ್ಸಲ್ಲಿ ತುಂಬಾನೇ ಪ್ರಶ್ನೆ ಹುಟ್ಕೊಂಡಿದ್ವು. ಕೆಲವು ಪ್ರಶ್ನೆಗಳಿಗೆ ಪಾರ್ಟ್ 2 ಅಲ್ಲಿ ಉತ್ತರ ಸಿಗುತ್ತೆ. ಮ್ಯಾಡಾಕ್ಸ್ ಸೂಪರ್ ನ್ಯಾಚುರಲ್ ಯೂನಿವರ್ಸ್ ಅಲ್ಲಿ ಇದು 5ನೇ ಮೂವಿ ಆಗಿರೋದ್ರಿಂದ ಭೇಡಿಯಾ ಮತ್ತೆ ಮುಂಜಿಯಾ ಮೂವಿಗೂ ಕನೆಕ್ಷನ್ ಇದೆ. ಏನ್ ಕನೆಕ್ಷನ್, ಅದು ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಏನಿದೆ, ಎಂಡಿಂಗ್ ಅಲ್ಲಿ ಏನಾಯ್ತು, ಎಲ್ಲ ಡೀಟೇಲ್ ಆಗಿ ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಪಾರ್ಟ್ 1 ವಿಡಿಯೋ ನೀವಿನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದನ್ನ ಒಂದ್ಸಲ ಚೆಕ್ ಮಾಡಿ. ಮತ್ತೆ ಮೂವಿ ಈಗ ತಾನೇ ರಿಲೀಸ್ ಆಗಿರೋದ್ರಿಂದ ಎಲ್ಲೂ HD ಇಮೇಜಸ್ ಸಿಗಲ್ಲ, ಹಾಗಾಗಿ ಟ್ರೈಲರ್ ಮತ್ತೆ ಟೀಸರ್ ಅಲ್ಲಿ ಇದ್ದ ಇಮೇಜಸ್ ನೇ ಹಾಕಿದೀನಿ. ಇಮೇಜಸ್ ರಿಪೀಟ್ ಆಗ್ಬೋದು, ಆದ್ರೆ ಎಕ್ಸ್ಪ್ಲನೇಷನ್ ಕ್ವಾಲಿಟಿ ಮಾತ್ರ ಚೆನ್ನಾಗಿರುತ್ತೆ. ಸೊ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಪಾರ್ಟ್ 1 ಎಲ್ಲಿಗೆ ಎಂಡ್ ಆಗಿತ್ತೋ ಅಲ್ಲಿಂದನೇ ಶುರು ಆಗುತ್ತೆ. ಸ್ತ್ರೀನ ಜಡೆಯನ್ನ ಕಟ್ ಮಾಡಿ ವಿಕಿ ಅವಳ ಶಕ್ತಿಯನ್ನ ಕಡಿಮೆ ಮಾಡಿರ್ತಾನೆ. ಆ ಜಡೆಯನ್ನ ಶ್ರದ್ಧಾ ತನ್ನ ಜಡೆಗೆ ಸೇರಿಸ್ಕೊಂಡು ಸ್ತ್ರೀನ ಶಕ್ತಿಯನ್ನ ತಾನು ಪಡ್ಕೊಂಡಿರ್ತಾಳೆ. ಎಲ್ಲ ಆದ್ಮೇಲೆ ಸ್ತ್ರೀ 1 ವರ್ಷ ಬಿಡ್ಕೊಂಡು ಮತ್ತೆ ಚಂದೇರಿಗೆ ಬಂದಾಗ ಈ ಬಾರಿ ಊರಿನ ಹೊರಗೆ ಸ್ತ್ರೀನ ಸ್ಟ್ಯಾಚು ಕಟ್ಟಿ ಓ ಸ್ತ್ರೀ ನಮ್ಮನ್ನ ರಕ್ಷಿಸು ಅಂತ ಬೋರ್ಡ್ ಮೇಲೆ ಬರ್ದಿದ್ದಾರೆ. ಇದರಿಂದ ಜನರು ನನಗೆ ಗೌರವ ಕೊಡೋಕೆ ಶುರು ಮಾಡಿದ್ದಾರೆ ಅಂತ ಸ್ತ್ರೀ ಚಂದೇರಿ ಒಳಗೆ ಬರೋದೇ ಇಲ್ಲ, ಇಲ್ಲಿಂದ ವಾಪಸ್ ಹೋಗ್ತಾಳೆ. ಇವಳು ಹೋಗಿ ಹಿಂದೆ ಮುಂದೆ ಆಗ್ಲಿಲ್ಲ, ಕಾಡಿನ ಒಳಗೆ ಒಂದು ಜಾಗದಲ್ಲಿ ಭೂಮಿಯ ಒಳಗಿಂದ ಒಬ್ಬ ದೈತ್ಯ, ಒಬ್ಬ ರಾಕ್ಷಸ ಹೊರಗೆ ಬರ್ತಾನೆ. ಮೋಸ್ಟ್ಲಿ ತನ್ನ ಸಮಾಧಿಯಿಂದ ಹೊರಗೆ ಬಂದಿದ್ದಾನೆ. ಈ ರಾಕ್ಷಸನ ತಲೆ ಕಟ್ಟಾಗಿರುತ್ತೆ. ಕಟ್ಟಾಗಿರೋ ತಲೆಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾನೆ. ತಲೆ ಕಟ್ಟಾಗಿರೋದ್ರಿಂದ ಹಿಂದಿಯಲ್ಲಿ ಇವನನ್ನ ಸರ್ಕಟ ಅಂತ ಕರೀತಾರೆ, ನಾವು ಕೂಡ ಹಾಗೆ ಕರೆಯೋಣ. ಸರ್ಕಟ ಚಂದೇರಿ ಒಳಗೆ ಬಂದು ಒಬ್ಳು ಹುಡುಗಿ ಸ್ಮೋಕ್ ಮಾಡ್ತಿರೋದನ್ನ ನೋಡಿ ಇವಳ ಕಡೆ ತನ್ನ ತಲೆ ಬಿಸಾಕ್ತಾನೆ. ಈ ಹುಡುಗಿ ಸುಮ್ನೆ ಇಲ್ದಲೆ ಏನಿದು ಕೂದಲಿಂದ ಮಾಡಿರೋ ಬಾಲ್ ಇದ್ದಂಗಿದೆಯಲ್ಲ ಅಂತ ತಲೆಯನ್ನ ಕೈಗೆ ಎತ್ಕೊಂತಿದ್ದಂಗೆ ಸರ್ಕಟ ಇವಳನ್ನ ತನ್ನ ಕೂದಲಿನ ಸಹಾಯದಿಂದ ಹಿಡ್ಕೊಂತಾನೆ. ಮತ್ತೆ ಗೋಡೆಯಲ್ಲಿ ಒಂದು ಪೋರ್ಟಲ್ ಓಪನ್ ಮಾಡ್ಕೊಂಡು ಅದರ ಒಳಗೆ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾನೆ. ಈ ಘಟನೆ ಆಗಿ ಕೆಲವು ವರ್ಷಗಳಾದ್ಮೇಲೆ ಚಂದೇರಿಯಲ್ಲಿ ಮತ್ತೆ ಈಗ ಹಬ್ಬದ ಸಮಯ, ಅಂದ್ರೆ ಪಾರ್ಟ್ 1 ಅಲ್ಲಿ ಸ್ತ್ರೀ ಬರ್ತಿದ್ಲಲ್ಲ ಅದೇ ಹಬ್ಬದ ಪೂಜೆ ಈಗ ನಡೀತಾ ಇದೆ. ಚಂದೇರಿ ಈಗ ಮೊದ್ಲಿನ ತರ ಇಲ್ಲ, ಪುರುಷರು ಮಹಿಳೆಯರಿಗೆ ತುಂಬಾನೇ ಗೌರವ ಕೊಡ್ತಾ ಇದ್ದಾರೆ. ಊರಿನ ಒಳಗೆ ಸ್ತ್ರೀನ ದೊಡ್ಡ ಸ್ಟ್ಯಾಚು ಕೂಡ ನಿರ್ಮಿಸಿದ್ದಾರೆ. ಜೊತೆಗೆ ಊರಿನ ಹೆಣ್ಮಕ್ಳು ತುಂಬಾನೇ ಮಾಡರ್ನ್ ಆಗಿದ್ದಾರೆ. ರುದ್ರ ಅವರು ಊರಲ್ಲಿ ಸ್ತ್ರೀ ಬಗ್ಗೆ ನಾಟಕ ಎಲ್ಲ ಮಾಡಿಸ್ತಾ ಇರ್ತಾರೆ. ಇದೇ ರೀತಿ ನಡೀತಿರ್ಬೇಕಾದ್ರೆ ಒಂದಿನ ರುದ್ರ ಅವ್ರಿಗೆ ಲೆಟರ್ ಬರುತ್ತೆ. ಏನ್ ಲೆಟರ್ ಅಂತ ಎನ್ವಲಪ್ ಓಪನ್ ಮಾಡಿ ನೋಡಿದ್ರೆ ಇದು ಲೆಟರ್ ಅಲ್ಲ, ಯಾವ್ದೋ ಬುಕ್ ಇಂದು ಹರಿದೋಗಿರೋ ಆಳೆಗಳು. ಯಾವ ಬುಕ್ ಇಂದು ಅಂದ್ರೆ ಪಾರ್ಟ್ 1 ಅಲ್ಲಿ ಸ್ತ್ರೀ ಬಗ್ಗೆ ಬರ್ದಿದ್ದ ಒಂದು ಬುಕ್ ಇತ್ತಲ್ಲ, ಚಂದೇರಿ ಪುರಾಣ ಅಂತ. ಆ ಮೂವಿಯಲ್ಲಿ ಸ್ತ್ರೀ ಬಗ್ಗೆ ಬುಕ್ ಅಲ್ಲಿ ಓದ್ಬೇಕಾದ್ರೆ ಕೆಲವೊಂದಷ್ಟು ಪೇಜಸ್ ಹರಿದೋಗಿದ್ವು. ಆ ಹರಿದೋಗಿರೋ ಪೇಜಸ್ ನ ಈಗ ರುದ್ರ ಅವರಿಗೆ ಯಾರೋ ಕಳ್ಸಿದ್ದಾರೆ. ಯಾರು ಅಂತ ಮುಂದೆ ನೋಡೋಣ. ಈ ಲೆಟರ್ ಬಗ್ಗೆ ಹೇಳೋಕೆ ಅಂತ ರುದ್ರ ಅವರು ವಿಕಿ ಹತ್ರ ಬಂದ್ರೆ ಇವನ್ಗೆ ರುದ್ರ ಅವರ ಜಾಗದಲ್ಲಿ ಶ್ರದ್ಧಾ ಕಾಣಿಸ್ತಾ ಇದ್ದಾಳೆ. ಅದಕ್ಕೆ ರೊಮ್ಯಾನ್ಸ್ ಮಾಡೋಕೆ ಬಂದಾಗ ರುದ್ರ ಅವರು ಇವನ ಕೆನ್ನೆಗೆ ಹೊಡೆದು ಪ್ರಜ್ಞೆ ಬರೋ ಹಾಗೆ ಮಾಡ್ತಾರೆ. ಶ್ರದ್ಧಾ ಹೋಗಿ ವರ್ಷಗಳೇ ಕಳೆದ್ರು, ಇನ್ನೂ ಅವಳು ವಾಪಸ್ ಬಂದಿಲ್ಲ. ವಿಕಿ ಯಾರನ್ನೇ ನೋಡಿದ್ರು ಅವರನ್ನ ಮೊದ್ಲು ಶ್ರದ್ಧಾ ಅಂತಾನೆ ಅನ್ಕೊಂತಾನೆ. ಕೆನ್ನೆಗೆ ಬಾರಿಸಿದ್ಮೇಲೆ ಪ್ರಜ್ಞೆ ಬರೋದು. ಈಗ ರುದ್ರ ಅವರು ಚಂದೇರಿ ಪುರಾಣ್ ಬುಕ್ ಅಲ್ಲಿ ಹರಿದೋಗಿರೋ ಪೇಜಸ್ ಇವನ್ಗೆ ತೋರಿಸಿ ಎನ್ವಲಪ್ ಒಳಗಿದ್ದ ಒಂದು ಕಾರ್ಡ್ ನ ಕೂಡ ತೋರಿಸ್ತಾರೆ. ಇದರಲ್ಲಿ ಬರ್ದಿದೆ ಓ ಆಯೇಗಾ ಅಂತ, ಅಂದ್ರೆ ಅವನು ಬರ್ತಾನೆ ಅಂತ. ಯಾರು ಬರ್ತಾರೆ ಅಂತ ಇವ್ರಿಗೆ ಈಗ ಗೊತ್ತಾಗಲ್ಲ. ಇದರ ಬಗ್ಗೆ ಜಾಸ್ತಿ ವಿಕಿನೂ ತಲೆ ಕೆಡ್ಸ್ಕೊಳಲ್ಲ. ಇನ್ನು ವಿಕಿಯ ಫ್ರೆಂಡ್ಸ್ ಬಗ್ಗೆ ಹೇಳೋದಾದ್ರೆ ಬಿಟ್ಟು ಚಿಟ್ಟಿ ಅನ್ನೋ ಹುಡುಗಿಯನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿದ್ದಾನೆ. ಸ್ತ್ರೀ ಪಾರ್ಟ್ 1 ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಜನ ಸ್ತ್ರೀಗೆ ಪೊಸೆಸ್ಡ್ ಆಗಿ ಆದ್ಮೇಲೆ ವಿಚಿತ್ರವಾಗಿ ಆಡ್ತಾ ಇದ್ದ ಅಂತ ಅವ್ರ ಅಮ್ಮ ಇವನ್ನ ಓದೋಕೆ ಅಂತ ಡೆಲ್ಲಿಗೆ ಕಳ್ಸಿರ್ತಾರೆ. ಸದ್ಯಕ್ಕೆ ಜನ ಭೇಡಿ ಆಗಿರೋ ಭಾಸ್ಕರ್ ಜೊತೆ ಇದ್ದಾನೆ. ಸೊ ಇವತ್ತು ರಾತ್ರಿ ಬಿಟ್ಟು ತನ್ನ ಗರ್ಲ್ ಫ್ರೆಂಡ್ ಚಿಟ್ಟಿನ ಮಲ್ಗ್ಸೋಕೆ ಅಂತ ಬಂದು ಲಾಲಿ ಹಾಡು ಆಡ್ತಾ ಇದ್ದಾನೆ. ಇವಳಿಗೆ ನಿದ್ದೆ ಬರಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಚಿಟ್ಟಿ ಮಲ್ಗೆ ಆದ್ಮೇಲೆ ಬಿಟ್ಟು ಮನೆಯ ಹೊರಗೆ ವಿಕಿ ಹತ್ರ ಬಂದಾಗ ಸರ್ಕಟ ಚಿಟ್ಟಿ ಇರೋ ಬಿಲ್ಡಿಂಗ್ ಹತ್ತಿ ಬರ್ತಾ ಇದ್ದಾನೆ. ಈ ಸರ್ಕಟ ತುಂಬಾನೇ ದೈತ್ಯ ರಾಕ್ಷಸ, ಸಖತ್ ಉದ್ದ ಇದ್ದಾನೆ. ಮೊದ್ಲು ಸರ್ಕಟನ್ ತಲೆ ಮಾತ್ರ ಬಂದು ಚಿಟ್ಟಿಗೆ ಹೆದರಿಸಿದಾಗ ಇವಳು ಹೆದರ್ಕೊಂಡು ಬಾತ್ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂತಾಳೆ. ಆದ್ರೆ ಡೋರ್ ನ ಹೊಡೆದಾಕಿ ಸರ್ಕಟ ಚಿಟ್ಟಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಚಿಟ್ಟಿ ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡ ವಿಕಿ ಮತ್ತೆ ಬಿಟ್ಟು ಇಬ್ರು ಚಿಟ್ಟಿಯ ರೂಮ್ಗೆ ಬಂದಾಗ ನೋಡ್ತಾರೆ ಸರ್ಕಟ ಗೋಡೆಯನ್ನೇ ಹೊಡೆದಾಕೊಂಡು ಇಲ್ಲಿಂದ ಹೋಗಿದ್ದಾನೆ. ಎಲ್ಲರೂ ಸೇರಿ ಅವಳನ್ನ ಹುಡ್ಕೊಂಡ್ ಬಂದಾಗ ರುದ್ರ ಅವರು ಸರ್ಕಟನ ಹೆಜ್ಜೆ ಗುರುತನ್ನ ನೋಡಿ ಇದ್ಯಾವುದೋ ಅಸುರನ ಕೆಲಸನೇ ಇರ್ಬೇಕು ಅಂತ ಹೇಳ್ಬೇಕಾದ್ರೆ ವಿಕಿ ದೂರದಲ್ಲಿ ಯಾರೋ ಹುಡುಗಿ ಶ್ರದ್ಧಾ ತರ ಕಾಣ್ತಿರೋದನ್ನ ನೋಡಿ ಅವಳನ್ನ ಫಾಲೋ ಮಾಡ್ಕೊಂಡು ಸ್ತ್ರೀ ಇದ್ದ ಬಂಗಲೆ ಒಳಗೆ ಬಂದಾಗ ಇಲ್ಲಿ ಶ್ರದ್ಧಾನೇ ಸಿಗ್ತಾಳೆ. ವಿಕಿಗಂತೂ ಖುಷಿ ತಡೆಯೋಕ್ಕಾಗಲ್ಲ. ಆದ್ರೆ ಶ್ರದ್ಧಾ ಹೇಳ್ತಾಳೆ ಚಿಟ್ಟಿ ಮಾತ್ರ ಅಲ್ಲ, ಈ ಊರಿಂದ ತುಂಬಾನೇ ಜನ ಹುಡುಗಿಯರು ಕಾಣೆ ಆಗಿದ್ದಾರೆ.
ಹೋಗಿದ್ದಾರೆ ಅಂತ. ಹೌದು ಸ್ನೇಹಿತರೆ, ಚಂದೇರಿಯಿಂದ ಕಾಣೆ ಆಗಿರೋ ಹುಡುಗಿಯರು ಸಿಟಿಗೆ ಓಡೋಗಿದ್ದಾರೆ, ಎಲ್ಲ ಮಾಡರ್ನ್ ಆಗಿರೋದ್ರಿಂದ ಮನೆಯವ್ರಿಗೆ ಹೇಳ್ದಂಗೆ ಕೇಳ್ದಂಗೆ ಓಡೋಗಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಆದ್ರೆ ಆಕ್ಚುಲಿ ಅವರು ಕಿಡ್ನಾಪ್ ಆಗಿರೋದು. ಶ್ರದ್ಧಾ ಹೇಳ್ತಾಳೆ ಸರ್ಕಟ ಬೇರೆ ಯಾರು ಅಲ್ಲ, ಆ ವೇಷೆಯನ್ನ ಕೊಂದು ಸ್ತ್ರೀ ಮಾಡಿದ ವ್ಯಕ್ತಿ ಈಗ ಅವನು ದುಷ್ಟಶಕ್ತಿಯಾಗಿ ಬದಲಾಗಿ ವಾಪಸ್ ಬಂದಿದ್ದಾನೆ ಅಂತ. ಈ ಬಂಗಲೆಯಲ್ಲಿ ಗೋಡೆ ಮೇಲೆ ಕೆಲವೊಂದು ಚಿತ್ರಗಳನ್ನೆಲ್ಲ ಕೆತ್ತಿರ್ತಾರೆ. ಒಂದು ಚಿತ್ರದಲ್ಲಿ ಸರ್ಕಟ ಕೂಡ ಇರೋದನ್ನ ಶ್ರದ್ಧಾ ತೋರಿಸ್ತಾಳೆ. ಇದೇ ಚಿತ್ರದಲ್ಲಿ ಕೆಳಗೆ ಒಬ್ಳು ಚಿಕ್ಕ ಹೆಣ್ಮಗಳು ಇರೋದನ್ನ ಕೂಡ ನಾವು ನೋಡ್ತೀವಿ. ಯಾರು ಈ ಮಗು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ವಿಕಿ ರುದ್ರ ಅವರ ಲೈಬ್ರರಿಗೆ ಬಂದಾಗ ಇಲ್ಲೇ ಬಿಟ್ಟು ಕೂಡ ಇದ್ದಾನೆ. ವಿಕಿ ರುದ್ರ ಅವ್ರಿಗೆ ಕೇಳ್ತಾನೆ, ಚಿಟ್ಟಿಯಲ್ಲಿ ಅವತ್ತು ನಮ್ಮ ಮನೆ ಮೇಲೆ ಬಂದು ಚಿಟ್ಟಿನ ಪೂರ್ತಿ ಓಪನ್ ಮಾಡಿ ತೋರಿಸಿದ್ರಲ್ಲ ಅಂತ ಹೇಳ್ತಾ ಇದ್ದಾನೆ. ಲೆಟರ್ ನ ಹಿಂದಿಯಲ್ಲಿ ಸ್ನೇಹಿತರೆ ಚಿಟ್ಟಿ ಅಂತ ಕರೀತಾರೆ. ವಿಕಿ ಈ ರೀತಿ ಹೇಳ್ತಿರೋದನ್ನ ಕೇಳಿ ಬಿಟ್ಟು ಫುಲ್ ಟೆನ್ಷನ್ ಆಗೋಗಿದ್ದಾನೆ, ತನ್ನ ಗರ್ಲ್ ಫ್ರೆಂಡ್ ಚಿಟ್ಟಿಯ ಬಗ್ಗೆ ಮಾತಾಡ್ತಿದ್ದಾನೆ ಅಂತ. ಆದ್ರೆ ಆಮೇಲೆ ರುದ್ರ ಅವರು ಚಿಟ್ಟಿ ಅಂದ್ರೆ ಲೆಟರ್ ಕಣಪ್ಪ ಅಂತ ಬಿಟ್ಟುಗೆ ಅರ್ಥ ಮಾಡಿಸಿ ನಂತರ ಚಂದೇರಿ ಪುರಾಣ ಹರಿದೋಗಿರೋ ಪೇಜಸ್ ಅಲ್ಲಿ ಏನ್ ಬರ್ದಿದೆ ಅಂತ ಓದೋಕೆ ಶುರು ಮಾಡ್ತಾರೆ. ಸ್ತ್ರೀ ಸಾಯೋಕ್ಕೂ ಮುಂಚೆ ಚಂದೇರಿಯಲ್ಲಿ ಚಂದ್ರಬಾನ್ ಅನ್ನೋ ವ್ಯಕ್ತಿ ಇರ್ತಾನೆ. ಇವನು ಚಂದೇರಿಯ ಮುಖ್ಯಸ್ಥ ಆಗಿದ್ದ, ತುಂಬಾನೇ ಶಕ್ತಿಶಾಲಿ ಮತ್ತೆ ಒಂಟೆ ತರ ಉದ್ದ ಬೆಳೆದಿದ್ದ. ಇದರ ಜೊತೆಗೆ ಅಹಂಕಾರಿ ಕೂಡ. ಈ ಚಂದ್ರಬಾನ್ ತುಂಬಾನೇ ಕುಡಿಯೋದು, ವೇಷಗಳ ಹತ್ರ ಹೋಗೋದು, ಇದೇ ತರ ಬೇರೆ ಬೇರೆ ಕೆಟ್ಟ ಚಟಗಳೆಲ್ಲ ಇತ್ತು. ಆದ್ರೆ ಒಂದಿನ ಸ್ತ್ರೀ ತನ್ನನ್ನ ನಿಜವಾಗ್ಲೂ ಪ್ರೀತಿಸುವಂತ ವ್ಯಕ್ತಿಯ ಜೊತೆ ಮದುವೆ ಆದಾಗ ಈ ಚಂದ್ರಬಾನ್ ಮತ್ತೆ ಇವನ ರೀತಿನೇ ಇರೋ ಸ್ನೇಹಿತರಿಗೆ ಸಹಿಸಕ್ಕಾಗಲ್ಲ. ಅದಕ್ಕೆ ಒಂದಿನ ಚಂದ್ರಬಾನ್ ಮತ್ತೆ ಅವನ ಕಡೆಯವರೆಲ್ಲ ಸೇರಿ ಸ್ತ್ರೀನ ಗಂಡನ ತಲೆಯನ್ನ ಕಟ್ ಮಾಡಿ ಸಾಯಿಸ್ತಾರೆ. ನಂತರ ಸ್ತ್ರೀಯನ್ನ ಕೂಡ ಅವಳ ಮಗಳ ಮುಂದೆನೆ ಸುಟ್ಟಾಕಿ ಸಾಯಿಸ್ತಾರೆ. ಸ್ತ್ರೀನ ಮಗಳು ಆಗಿನ್ನು ಸಣ್ಣ ಮಗು ಅಷ್ಟೇ. ಸಾವನ್ನಪ್ಪಿ ಆದ್ಮೇಲೆ ಸ್ತ್ರೀ ತುಂಬಾನೇ ಶಕ್ತಿಶಾಲಿ ಆಗಿರೋ ಸೂಪರ್ ನ್ಯಾಚುರಲ್ ಎಂಟಿಟಿ ಆಗಿ ಬದಲಾಗಿ ಬಂದು ಚಂದ್ರಬಾನ್ ನ ತಲೆಯನ್ನ ಒಂದು ಕತ್ತಿಯಿಂದ ಕಟ್ ಮಾಡಿ ಸಾಯಿಸಿ ಇವನ ಜೊತೆಗೆ ಇವನ ಸ್ನೇಹಿತರನ್ನ ಕೂಡ ಸಾಯಿಸಿ ಮಣ್ಣಲ್ಲಿ ಊತಾಕಿರ್ತಾಳೆ. ಆಮೇಲೆ ಸ್ತ್ರೀ ಬಂದು ಚಂದೇರಿಯ ಜನರಿಗೆ ತೊಂದರೆ ಕೊಡೋಕೆ ಶುರು ಮಾಡಿರ್ತಾಳೆ, ತನಗೆ ಯಾರು ಗೌರವ ಕೊಡಲ್ಲ ಅಂತ. ಅದಕ್ಕೆ ಈಗ ಚಂದೇರಿ ಅವರು ಸ್ತ್ರೀಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಿರೋದ್ರಿಂದ ಸ್ತ್ರೀ ಇಲ್ಲಿಂದ ಹೋಗಿರ್ತಾಳೆ. ಸ್ತ್ರೀ ಇಲ್ಲಿಂದ ಹೋಗ್ತಿದ್ದಂಗೆ ಚಂದ್ರಬಾನ್ ಕೂಡ ಈಗ ಸ್ತ್ರೀನ ರೀತಿ ಶಕ್ತಿಶಾಲಿಯಾಗಿ ಒಬ್ಬ ರಾಕ್ಷಸನ ರೀತಿ ಬದಲಾಗಿ ಬಂದಿದ್ದಾನೆ. ಆದ್ರೆ ಸ್ತ್ರೀ ಅಷ್ಟು ಇವನು ಪವರ್ಫುಲ್ ಇಲ್ಲ, ಅದಕ್ಕೆ ಸ್ತ್ರೀ ಹೋದ್ಮೇಲೆ ಬಂದಿರೋದು. ಈ ಬುಕ್ ಅಲ್ಲಿರೋ ವಿಷಯ ಎಲ್ಲ ಓದಾದ್ಮೇಲೆ ವಿಕಿ ಮತ್ತೆ ಶ್ರದ್ಧಾನ ಮೀಟ್ ಮಾಡೋಕೆ ಬರ್ತಾನೆ. ಇಲ್ಲೊಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ನಡೆಯುತ್ತೆ. ಕೊನೆಯಲ್ಲಿ ಶ್ರದ್ಧಾ ಮತ್ತೆ ಭಯಾನಕವಾದ ರೂಪಕ್ಕೆ ಬಂದು ವಿಕಿಯ ಬೆಟ್ಟನ್ನ ಕಚ್ತಾಳೆ. ವಿಕಿ ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡು ಬಿಟ್ಟು ಮತ್ತೆ ರುದ್ರ ಬಂದಾಗ ಇಲ್ಲಿ ಶ್ರದ್ಧಾನು ಇಲ್ಲ, ಯಾರು ಇಲ್ಲ. ಆದ್ರೆ ಸಾಂಗ್ ಬರ್ಬೇಕಾದ್ರೆ ಹೂಗಳೆಲ್ಲ ಇಲ್ಲಿ ಬಿದ್ದಿತ್ತು. ಒಂದು ಗುಲಾಬಿ ಹೂವಿನ ಪೆಟಲ್ ವಿಕಿಯ ಜೇಬಲ್ಲಿ ಸಿಗುತ್ತೆ. ಅಂದ್ರೆ ಶ್ರದ್ಧಾ ನಿಜವಾಗ್ಲೂ ಬಂದಿದ್ಲು, ಆದ್ರೆ ವಿಕಿಯ ಬೆಟ್ಟನ ಕಚ್ಚಿಲ್ಲ ಅಷ್ಟೇ. ಅಷ್ಟೇನಾ ಅಂತ ಮುಂದೆ ನೋಡೋಣ. ನೆಕ್ಸ್ಟ್ ವಿಕಿ ಮತ್ತೆ ರುದ್ರ ಡಿಸೈಡ್ ಮಾಡ್ತಾರೆ ಈ ಸರ್ಕಟನ್ನ ನಾಶ ಮಾಡೋದು ಹೇಗೆ ಅಂದ್ರೆ ಒಂದೇ ಒಂದು ದಾರಿ ಇರೋದು, ಅದು ಸ್ತ್ರೀನ ಮತ್ತೆ ಕರ್ಸೋದು. ಸ್ತ್ರೀನ ಜಡೆ ಕಟ್ಟಾಗಿರೋದ್ರಿಂದ ಅವಳ ಶಕ್ತಿ ಕಡಿಮೆ ಆಗಿದೆ ಅಷ್ಟೇ, ಪೂರ್ತಿ ಶಕ್ತಿನೇ ಹೋಗಿಲ್ಲ. ಅದಕ್ಕೆ ಸ್ತ್ರೀಯನ್ನ ಮತ್ತೆ ವಾಪಸ್ ಕರ್ಸೋಕೆ ಮೊದ್ಲು ಇವರು ಜನ ಹತ್ರ ಬರ್ತಾರೆ. ಯಾಕಂದ್ರೆ ಇವನನ್ನ ಪಾರ್ಟ್ 1 ಅಲ್ಲಿ ಸ್ತ್ರೀ ಪೊಸೆಸ್ ಮಾಡ್ಕೊಂಡಿದ್ಲು, ಅವಳ ಅಂಶ ಸ್ವಲ್ಪ ಏನಾದ್ರೂ ಇವನ ದೇಹದಲ್ಲಿದ್ರೆ ಹೇಗೋ ಮಾಡಿ ಸ್ತ್ರೀಯನ್ನ ವಾಪಸ್ ಕರಿಬಹುದು ಅಂತ. ವಿಕಿ ಮತ್ತೆ ಬಿಟ್ಟು ಜನ ಹತ್ರ ಬರೋ ಸೀನ್ ಸ್ನೇಹಿತರೆ ಬೇಡಿಯಾ ಮೂವಿಯ ಕೊನೆಯಲ್ಲಿ ಇದೆ. ಈಗ ವಿಕಿ ಮತ್ತೆ ಬಿಟ್ಟುನ ನೋಡಿ ಜನಗೆ ತುಂಬಾನೇ ಖುಷಿ ಆಯ್ತು. ಆದ್ರೆ ಇವರಿಬ್ರು ಬಂದಿರೋ ಟೈಮಿಂಗ್ ಸರಿ ಇಲ್ಲ. ಭಾಸ್ಕರ್ ಬೇಡಿಯಾಗಿ ಬದಲಾಗೋಗಿದ್ದಾನೆ. ಇದನ್ನ ವಿಕ್ಕಿ ಮತ್ತೆ ಬಿಟ್ಟು ಇಬ್ರು ರೂಮ್ ಅಲ್ಲಿ ಏನೋ ಶಬ್ದ ಅಂತ ಡೋರ್ ಓಪನ್ ಮಾಡಿ ನೋಡಿದಾಗ ಯಾವ್ದೋ ನಾಯಿ ಸಾಕೊಂಡಿದ್ದಾನೆ ಅಂತ ಅನ್ಕೊಂತಾರೆ. ಡೋರ್ ಓಪನ್ ಮಾಡ್ತಿದ್ದಂಗೆ ಬೇಡಿಯ ರೂಪದಲ್ಲಿರೋ ಭಾಸ್ಕರ್ ಮನೆಯಿಂದ ಓಡೋಗ್ತಾನೆ. ಜನ ಈಗ್ಲೇ ಇವ್ರಿಗೆ ಭಾಸ್ಕರ್ ಬಗ್ಗೆ ಹೇಳಲ್ಲ. ವಿಕ್ಕಿ ಮತ್ತೆ ಬಿಟ್ಟು ಇವನ್ಗೆ ತಾವು ಬಂದಿರೋ ವಿಷಯ ಡೈರೆಕ್ಟ್ ಆಗಿ ಹೇಳಿದ್ರೆ ಇವನು ಹೆದರ್ಕೊಂಡೇ ಬರಲ್ಲ ಅಂತ ನಮ್ಮೂರಲ್ಲಿ ರುದ್ರ ಅವರು ಒಂದು ನಾಟಕ ಮಾಡಿಸ್ತಾ ಇದ್ದಾರೆ. ಆ ನಾಟಕದಲ್ಲಿ ನೀನು ಸ್ತ್ರೀ ಹುಡ್ಕೋ ನಾಟಕ ಮಾಡ್ಬೇಕು ಅಂತ ಸುಳ್ಳು ಹೇಳಿ ಚಂದೇರಿಗೆ ಜನನ ಕರ್ಕೊಂಡ್ ಬರ್ತಾರೆ. ಇಲ್ಲಿ ರುದ್ರ ಅವ್ರ ಹತ್ರ ಬಂದಾಗ ಇರೋ ವಿಷಯ ಎಲ್ಲ ಜನಗೆ ಹೇಳ್ತಾರೆ. ನಿನ್ನ ಕರ್ಕೊಂಡ್ ಬಂದಿರೋದು ಸ್ತ್ರೀನ ಮತ್ತೆ ವಾಪಸ್ ಕರ್ಸೋಕೆ ಅಂತ ಹೇಳಿ ಇವನನ್ನ ಸ್ತ್ರೀನ ಬಂಗಲೆ ಹತ್ರ ಕರ್ಕೊಂಡ್ ಬರ್ತಾರೆ. ಸ್ತ್ರೀ ಅಂತ ಜೋರಾಗಿ ಕರಿ ಬರ್ತಾಳೇನೋ ನೋಡೋಣ ಅಂತ. ಆದ್ರೆ ಸ್ತ್ರೀ ಒಬ್ಬೊಂಟಿ ಆಗಿರೋ ಪುರುಷರನ್ನ ಮಾತ್ರ ಅಲ್ವಾ ಕರ್ಕೊಂಡ್ ಹೋಗೋದು ಅಂತ ಜನಗೆ ಡಿಸ್ಟ್ರಾಕ್ಟ್ ಮಾಡೋಕೋಸ್ಕರ ನೋಡು ಅಲ್ಲಿ ಆಕಾಶದಲ್ಲಿ ಇಂದ್ರಧನಸ್ಸು ಇದೆ ಅಂತ ಹೇಳ್ತಾರೆ. ಜನ ಆಕಾಶದಲ್ಲಿ ನೋಡ್ತಿದ್ದಂಗೆ ಇವ್ರು 3 ಜನ ಎಸ್ಕೇಪ್ ಆಗ್ತಾರೆ. ಆದ್ರೆ ಜನ ಹತ್ರ ಎಷ್ಟೊತ್ತಾದ್ರೂ ಸ್ತ್ರೀ ಬರೋದೇ ಇಲ್ಲ. ಆದ್ರೆ ಬಿಟ್ಟು ವಿಕ್ಕಿ ಮತ್ತೆ ರುದ್ರ ಹತ್ರ ಸರ್ಕಟ ಬಂದು ಎಲ್ಲರನ್ನ ಹೆದರಿಸ್ತಾ ಇದ್ದಾನೆ. ಆಮೇಲೆ ವಿಕ್ಕಿ ಹೇಳ್ತಾನೆ ಇದೇ ಜಾಗದಲ್ಲಿ ತುಂಬಾನೇ ಸ್ಟ್ಯಾಚುಗಳಿದಾವೆ, ಅದೇ ಜಾಗದಲ್ಲಿ ಸ್ತ್ರೀ ಮೊದ್ಲು ಬರ್ತಿದ್ಲು, ಅಲ್ಲಿಗೆ ಹೋಗೋಣ ಅಂತ. 3 ಜನ ಗೋಡೆ ಮೇಲೆ ಚಿತ್ರಗಳನ್ನ ಕೆತ್ತಿರೋ ಜಾಗಕ್ಕೆ ಬಂದಾಗ ಇದ್ದಕ್ಕಿದ್ದಂಗೆ ಜನ ಕಾಣಿಸ್ತಿಲ್ಲ. ಎಲ್ಲೋದ ಅಂತ ಇವನನ್ನ ಹುಡ್ಕೊಂಡ್ ಬಂದ್ರೆ ಒಂದು ಜಾಗದಲ್ಲಿ ಇವನು ಗಾಳಿಯಲ್ಲಿ ತೇಲ್ತಾ ಇದ್ದಾನೆ. ಕಣ್ಣು ಪೂರ್ತಿ ಬಿಳಿ ಬಣ್ಣಕ್ಕೆ ತಿರುಗಿದೆ, ಅಂದ್ರೆ ಇವನು ಪೊಸೆಸ್ಡ್ ಆಗಿದ್ದಾನೆ ಅಂತ.
ಜನ ಈಗ ಮೇಲಿಂದ ಕೆಳಗೆ ಬಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಪ್ರಜ್ಞೆ ಬರುತ್ತೆ. ನಾನು ಸರ್ಕಟನ ನೋಡ್ದೆ, ಬೇಗ ಎಸ್ಕೇಪ್ ಆಗ್ಬೇಕು ಅಂತ ಇವರೆಲ್ಲರನ್ನ ಕರ್ಕೊಂಡು ಇವನು ಹೊಡ್ತಾನೆ. ಇವರು ಎಸ್ಕೇಪ್ ಆಗ್ಬೇಕಾದ್ರೆ ಸರ್ಕಟ ಬಂಗಲೆಯ ಹೊರಗೆ ಬಂದಾಗ ನಾವು ನೋಡ್ತೀವಿ ಇವನ ತಲೆ ದೇಹಕ್ಕೇನೆ ಫಿಕ್ಸ್ ಆಗಿದೆ. ಅಂದ್ರೆ ಯಾವಾಗ ಬೇಕಾದ್ರೂ ಇವನು ತಲೆಯನ್ನ ತೆಕ್ಕೋಬಹುದು, ಮತ್ತೆ ತಲೆ ಇರೋ ಜಾಗಕ್ಕೆ ಅದನ್ನ ಫಿಕ್ಸ್ ಮಾಡ್ಕೋಬಹುದು. ಆ ತರ ಶಕ್ತಿ ಇವನ್ಗಿದೆ. ಈಗ ಸರ್ಕಟ ಬೈಕಿಂದ ಓಡ್ ಬರಲ್ಲ, ತನ್ನ ತಲೆಯನ್ನ ಇವರ ಹಿಂದೆ ಕಳಿಸಿದಾಗ ಸೀದಾ ಜನ ಹತ್ರ ಬಂದು ಇವನ ಬೇಸ್ಗೆ ಬಾಯ ಹಾಕ್ತಾಗ ರುದ್ರ ತಮ್ಮ ಹತ್ರ ಇರೋ ಆಲ್ಕೋಹಾಲ್ ಇವನ್ಗೆ ಕೊಟ್ಟು ಸರ್ಕಟ ಮೇಲೆ ಚೆಲ್ಲೋಕೆ ಹೇಳಿ ಲೈಟರ್ ಇಂದ ಬೆಂಕಿ ಹಚ್ಚಿ ಕೊನೆಗೂ ಹೇಗೋ ಮಾಡಿ ಚಂದೇರಿಗೆ ವಾಪಸ್ ಬರ್ತಾರೆ. ಜನ ಸೇಮ್ ಈಗ ಕಾಂಜೂರಿಂಗ್ ಯೂನಿವರ್ಸ್ ಅಲ್ಲಿ ಬರೋ ಲೊರೈನ್ ವಾರಂತರ ಆಗೋಗಿದ್ದಾನೆ. ದುಷ್ಟಶಕ್ತಿಗಳ ಹತ್ರ ಇದ್ದಾಗ ಇವನ್ಗೆ ವಿಷನ್ಸ್ ಕಾಣಿಸುತ್ತೆ. ಈಗ್ಲೂ ಅಷ್ಟೇ ಸರ್ಕಟ ಚಂದೇರಿಗೆ ಬರ್ತಾ ಇರೋ ವಿಷನ್ಸ್ ಕಾಣಿಸ್ದಾಗ ಎಲ್ಲರೂ ಓಡೋಗಿ ಮತ್ತೆ ಬಚ್ಚಿಡ್ಕೊಂತಾರೆ. ಆದ್ರೆ ಕೊನೆಗೂ ಬಂದು ಸರ್ಕಟ ಅವರನ್ನ ಹುಡುಕಿ ದಾಳಿ ಮಾಡಿದಾಗ ಸರಿಯಾದ ಸಮಯಕ್ಕೆ ಶ್ರದ್ಧಾ ಬಂದು ತನ್ನ ಜಡೆಯಿಂದ ಸರ್ಕಟ ಜೊತೆ ಫೈಟ್ ಮಾಡ್ತಾಳೆ. ಆದ್ರೆ ಅವಳ ಶಕ್ತಿ ಸರ್ಕಟನ ಸೋಲ್ಸೋಕೆ ಸಾಕಾಗ್ತಿಲ್ಲ. ಸರ್ಕಟ ಇಲ್ಲೇ ಇದ್ದ ಸ್ತ್ರೀನ ದೊಡ್ಡ ಸ್ಟ್ಯಾಚು ಅನ್ನ ಬೀಳ್ಸಿ ಆ ಜಾಗದಲ್ಲಿ ತಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಇಲ್ಲಿಂದ ಹೋಗ್ತಾನೆ. ನಂತರ ಶ್ರದ್ಧಾ ಹೇಳ್ತಾಳೆ, ನಾನು ವಾಮಾಚಾರ ಕ್ಷುದ್ರ ಪ್ರಯೋಗಗಳ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡೋಕೋಸ್ಕರ ಇಷ್ಟು ದಿನಗಳು ಹೊರಗೆ ಹೋಗಿದ್ದೆ. ಇದು ನನ್ನ ಜಡೆ ಅಲ್ಲ, ಸ್ತ್ರೀದು. ಇದನ್ನ ವೆಪನ್ ಆಗಿ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಬಳಿನೇ ಹಿಡ್ಕೊಂಡಿದೀನಿ ಅಂತ ಹೇಳ್ತಾಳೆ. ಬೆಳಗ್ಗೆನೆ ಆಗ್ಲೇ ಜನದು ಶುರು ಆಗಿದೆ. ರಾತ್ರಿ ಇಡೀ ನಿದ್ದೆ ಬಂದಿಲ್ಲ. ಕಣ್ಣು ಮುಚ್ಚಿದ್ರೆ ಸರ್ಕಟನೆ ಕಾಣಿಸ್ತಾ ಇದ್ದಾನೆ ಅಂತ ಹೆದರ್ಕೊಂಡು ನೆಡುಕ್ತಾ ಇದ್ದಾನೆ. ಯಾಕೇನಾಯ್ತು ಅಂತ ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇವರೆಲ್ಲ ಸ್ತ್ರೀನ ಬಂಗಲೆಗೆ ಹೋಗಿದ್ದಾಗ ಜನ ಪೊಸೆಸ್ಡ್ ಆಗಿ ಗಾಳಿಯಲ್ಲಿ ತೇಲ್ತಾ ಇದ್ನಲ್ಲ, ಆ ಸಮಯದಲ್ಲಿ ಜನ ಸರ್ಕಟ ಇರೋ ಪ್ರಪಂಚಕ್ಕೆ ಹೋಗಿದ್ದ. ಅಂದ್ರೆ ಆ ಜಾಗಕ್ಕೆ ಎಲ್ಲರೂ ಹೋಗೋಕಾಗಲ್ಲ, ಆತ್ಮಗಳಿರೋ ಜಗತ್ತು ಅದು. ಅಲ್ಲಿಗೆ ಅವನ ಆತ್ಮ ಹೋಗಿರುತ್ತೆ. ಸರ್ಕಟ ಕಿಡ್ನಾಪ್ ಮಾಡಿರೋ ಹುಡುಗಿಯರು ಬಿಳಿ ಬಟ್ಟೆಯನ್ನ ಹಾಕೊಂಡು ನಿಂತಿರೋದನ್ನ ಇವನು ನೋಡಿರ್ತಾನೆ. ಜೊತೆಗೆ ಅವರ ತಲೆ ಕೂದಲು ಕೂಡ ಪೂರ್ತಿ ಬೋಳ್ಸಿರ್ತಾನೆ ಸರ್ಕಟ. ಅಂದ್ರೆ ಯಾವ್ದೋ ಆಚರಣೆಗೆ ಅವರನ್ನೆಲ್ಲ ರೆಡಿ ಮಾಡ್ಕೊಂಡಿರೋ ಹಾಗೆ ಕಾಣ್ತಿದೆ. ಶ್ರದ್ಧಾ ಹೇಳ್ತಾಳೆ, ಆ ಹುಡುಗಿಯರೆಲ್ಲ ಮಾಡರ್ನ್ ಆಗಿದ್ರು, ಸರ್ಕಟ ಹಳೆ ಕಾಲದವನು. ಅವನ ಪ್ರಕಾರ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡು ಗಂಡಸರು ಹೇಳಿದ ಮಾತನ್ನ ಕೇಳ್ಕೊಂಡಿರ್ಬೇಕು. ಆದ್ರೆ ಈಗ ಚಂದೇರಿಯ ಹುಡುಗಿಯರು ಆಧುನಿಕವಾಗಿ ಬದುಕ್ತಾ ಇದ್ದಾರೆ, ಸಿಟಿಗೆಲ್ಲ ಹೋಗ್ತಿದ್ದಾರೆ. ಅದಕ್ಕೆ ಸರ್ಕಟ ಅವರನ್ನ ಕಿಡ್ನಾಪ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಶ್ರದ್ಧಾ. ಸೊ ಈ ವಿಷಯ ರುದ್ರ ಅವರು ಊರಲ್ಲಿರೋ ಮಹಿಳೆಯರಿಗೆಲ್ಲ ತಿಳಿಸಿ ಹುಷಾರಾಗಿರೋದಕ್ಕೆ ಹೇಳ್ತಾರೆ. ನಂತರ ಎಲ್ಲಾ ಮಹಿಳೆಯರು ವಿಕಿಯ ಟೈಲರ್ ಅಂಗಡಿ ಮುಂದೆ ಲೈನ್ ಆಗಿ ನಿಂತ್ಕೊಂಡಿದ್ದಾರೆ. ಸಣ್ಣ ಇರೋ ಬಟ್ಟೆ ಎಲ್ಲ ಲೆಂತ್ ಮಾಡ್ಕೊಡಿ, ಎಲ್ಲೆಲ್ಲಿ ಓಪನ್ ಇದೆಯೋ ಅದೆಲ್ಲ ಕ್ಲೋಸ್ ಮಾಡ್ಕೊಡಿ ಅಂತ. ಮೈಯೆಲ್ಲ ಮುಚ್ಚೋ ಹಾಗೆ ಪೂರ್ತಿ ಬಟ್ಟೆ ಹಾಕಿಲ್ಲ ಅಂದ್ರೆ ಎಲ್ಲಿ ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೋ ಸರ್ಕಟ ಅಂತ ಎಲ್ಲರಿಗೂ ಭಯ ಶುರು ಆಗಿದೆ. ಆಮೇಲೆ ಇಬ್ರು ವೇಷಗಳು ಬಂದು ವಿಕಿಯನ್ನ ತುಂಬಾನೇ ಮಹಿಳೆಯರಿರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಇವರೆಲ್ಲ ವಿಕಿಯನ್ನೇ ಬಲಿಕ ಬಕ್ರ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಊರಿನ ರಕ್ಷಕ ನೀನೆ, ಆ ಸ್ತ್ರೀನ ಊರಿಂದ ಓಡಿಸ್ದಂಗೆ ನೀನೇ ಈ ಸರ್ಕಟನ ಏನಾದ್ರೂ ಮಾಡ್ಬೇಕು ಅಂತ ಹಾರ ಎಲ್ಲ ಹಾಕಿ ಯುದ್ಧಕ್ಕೆ ಕಳ್ಸೋ ರೀತಿ ಕಳ್ಸ್ಕೊಡ್ತಾರೆ. ಆಮೇಲೆ ಶ್ರದ್ಧಾ, ರುದ್ರ, ಬಿಟ್ಟು ಮತ್ತೆ ಜನ ಎಲ್ಲರೂ ಆ ಮಹಿಳೆಯರು ಹೇಳಿದ್ದೆ ಸರಿ, ನೀನು ಈ ಊರಿನ ರಕ್ಷಕ, ನೀನೇ ಸರ್ಕಟನ ನಾಶ ಮಾಡ್ಬೇಕು ಅಂತ ಹೇಳಿ ಇವ್ನ್ಗೆ ಚಾಕು ಕೊಡ್ತಾಳೆ ಶ್ರದ್ಧಾ. ನಿನ್ ಕಣ್ಣಲ್ಲಿ ಏನೋ ಪವರ್ ಇದೆ, ನೀನು ಪ್ರೀತಿಯಿಂದ ಸರ್ಕಟನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವನನ್ನ ಡಿಸ್ಟ್ರಾಕ್ಟ್ ಮಾಡಿ ಈ ಚಾಕುಯಿಂದ ಅವನನ್ನ ಚುಚ್ಬಿಡು ಅಂತ ಹೇಳ್ತಾಳೆ. ಸೊ ಈ ಕೆಲಸ ಮಾಡೋದಕ್ಕೋಸ್ಕರ ಸರ್ಕಟನ ಮತ್ತೆ ಚಂದೇರಿಗೆ ಕರ್ಸ್ಕೊಳ್ಳೋಕೆ ಒಂದು ಪ್ಲಾನ್ ಮಾಡ್ತಾರೆ. ಯಾರಾದ್ರೂ ಹುಡುಗಿಯನ್ನ ಕರ್ಸಿ ಊರಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿಸಿದ್ರೆ ಆ ಸರ್ಕಟ ಹುಡುಗಿನ ನೋಡೋಕೋಸ್ಕರ ಖಂಡಿತ ಬಂದೇ ಬರ್ತಾನೆ ಅಂತ ಒಬ್ಳು ನರ್ತಕಿಯನ್ನ ಕರ್ಕೊಂಡ್ ಬರೋಕೆ ಹೊಡ್ತಾರೆ. ಇವಳು ಬೇರೆ ಯಾರು ಅಲ್ಲ, ರುದ್ರ ಅವರ ಫ್ರೆಂಡ್ ಶಮಾ. ಫ್ರೆಂಡ್ಗಿಂತ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಪಾರ್ಟ್ 1 ಅಲ್ಲಿ ರುದ್ರ ಅವರು ಪದೇ ಪದೇ ಫೋನಲ್ಲಿ ಶಮಾ ಅನ್ನೋ ಹುಡುಗಿಯ ಜೊತೆ ಮಾತಾಡ್ತಾ ಇರ್ತಾರೆ. ಆ ಶಮಾ ಯಾರು ಅಂತ ಈಗ ನಮ್ಗೆ ಗೊತ್ತಾಗುತ್ತೆ. ಸೊ ಇವರು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಶಮಾ ಬಂದು ಊರಲ್ಲಿ ಡ್ಯಾನ್ಸ್ ಮಾಡ್ತಾಳೆ. ಆದ್ರೆ ಹಾಡು ಮುಗ್ದೋಗ್ತಾ ಬಂದ್ರು ಸರ್ಕಟ ಬಂದೇ ಇಲ್ಲ. ಆದ್ರೆ ಜನಾಗೆ ಈಗ ಒಂದು ವಿಷನ್ ಕಾಣಿಸುತ್ತೆ. ಈ ವಿಷನ್ ನ ನೋಡಿದಾಗ ಇವನ್ಗೆ ಗೊತ್ತಾಯ್ತು ಆಲ್ರೆಡಿ ಸರ್ಕಟ ಇಲ್ಲೇ ಇದ್ದಾನೆ. ಈಗ ಸರ್ಕಟ ಎಲ್ಲರ ಮುಂದೆ ಪ್ರತ್ಯಕ್ಷ ಆದಾಗ ವಿಕಿ ಶ್ರದ್ಧಾ ಕೊಟ್ಟಿದ್ದ ಚಾಕು ತಗೊಂಡ್ ಬರ್ತಾನೆ. ಆದ್ರೆ ಇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಇವನ ತಲೆಯಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಇದ್ದಕ್ಕಿದ್ದ ಸಡನ್ ಆಗಿ ಸರ್ಕಟ ತನ್ನ ಹಿಂದೆ ಇಟ್ಕೊಂಡಿದ್ದ ತಲೆಯನ್ನ ಮುಂದೆ ತಗೊಂಡ್ ಬರ್ತಿದ್ದಂಗೆ ಇವನ ಕಣ್ಣಿಂದ ಬ್ರೈಟ್ ಆಗಿರೋ ಬೆಳಕು ಬರುತ್ತೆ. ಈ ಬೆಳಕನ್ನ ನೋಡಿದ ಎಲ್ಲರೂ ಸರ್ಕಟಗೆ ಪೊಸೆಸ್ಡ್ ಆಗ್ತಾರೆ, ವಿಕಿನ ಬಿಟ್ಟು. ವಿಕಿ ಮಾತ್ರ ಯಾಕೆ ಪೊಸೆಸ್ಡ್ ಆಗ್ಲಿಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ. ತುಂಬಾನೇ ವಿಷಯ ಮೋಸ್ಟ್ಲಿ ಮುಂದಿನ ಸ್ತ್ರೀ ಮೂವೀಸ್ಗೋಸ್ಕರ ಉಳಿಸ್ಕೊಂಡಿದ್ದಾರೆ. ಇದನ್ನ ದೊಡ್ಡ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡೋ ಪ್ಲಾನ್ ಇರೋ ಹಾಗೆ ಕಾಣ್ತಾ ಇದೆ. ಇಲ್ಲಿವರೆಗೂ ನಮ್ಗೆ ಶ್ರದ್ಧಾ ಯಾರು, ಅವಳ ಬ್ಯಾಕ್ ಸ್ಟೋರಿ ಏನು ಅಂತ ಗೊತ್ತಿರ್ಲಿಲ್ಲ. ಈ ಮೂವಿ ನೋಡಾದ್ಮೇಲೆ ವಿಕಿ ಕೂಡ ಯಾರು ಅಂತ ನಮ್ಗೆ ಗೊತ್ತಾಗಲ್ಲ.
ಮುಂದೆ ನೋಡೋಣ ಏನಾಗುತ್ತೆ ಅಂತ. ಸೊ ಸರ್ಕಟ ಡ್ಯಾನ್ಸ್ ಮಾಡ್ತಿದ್ದ ಶಮಾನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಬೇರೆ ಪುರುಷರೆಲ್ಲ ಅಂದ್ರೆ ಸರ್ಕಟನ ವಶದಲ್ಲಿ ಇರೋರೆಲ್ಲ ಅವನ ರೀತಿನೇ ಆಗೋಗಿದ್ದಾರೆ. ಬಿಟ್ಟು ಕೂಡ ಪೊಸೆಸ್ಡ್ ಆಗಿದ್ದಾನೆ. ಆದ್ರೆ ಜನ ಮತ್ತೆ ರುದ್ರ ಸರ್ಕಟ ಬಂದಾಗ ಅವನ ಮುಂದೆ ಇರ್ಲಿಲ್ಲ, ಹಾಗಾಗಿ ಬಚಾವಾಗಿದ್ದಾರೆ. ಮುಂದಿನ ದಿನ ಪೊಸೆಸ್ಡ್ ಆಗಿರೋರೆಲ್ಲ ಸೇರಿ ಚಂದೇರಿಯ ಹೆಣ್ಣು ಮಕ್ಕಳನ್ನ ಮನೆಯ ಒಳಗೆ ಇರೋ ಹಾಗೆ ಮಾಡ್ತಾರೆ. ಸ್ಕೂಲು ಕಾಲೇಜ್ ಎಲ್ಲಿಗೂ ಕಳ್ಸಲ್ಲ, ಮೊಬೈಲ್ ಮುಟ್ಟೋಕು ಬಿಡಲ್ಲ. ಸರ್ಕಟ ಹೆಣ್ಮಕ್ಳು ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಅದೇ ತರ ಇವರೆಲ್ಲ ಮಾಡ್ತಾ ಇದ್ದಾರೆ. ಇವತ್ ರಾತ್ರಿ ಶ್ರದ್ಧಾ ವಿಕಿನ ಮೀಟ್ ಮಾಡೋಕೆ ಬಂದಾಗ ವಿಕಿ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾನೆ. ಸರಿಯಾದ ಸಮಯಕ್ಕೆ ನಮ್ಮನ್ ಬಿಟ್ಟು ಎಲ್ಲಿ ಹೋಗಿದ್ರಿ ಅಂತ. ಅದಕ್ಕೆ ಶ್ರದ್ಧಾ ಹೇಳ್ತಾಳೆ, ನಾನು ಸರ್ಕಟ ಇರೋ ಜಗತ್ತಿಗೆ ಹೋಗೋಕೆ ಟ್ರೈ ಮಾಡ್ತಿದ್ದೆ, ಆದ್ರೆ ಕೊನೆಗೂ ಆಗ್ಲಿಲ್ಲ ಅಂತ. ಮತ್ತೆ ಹೀಗೆ ಇವರಿಬ್ರು ಮಾತಾಡ್ಬೇಕಾದ್ರೆ ವಿಕಿ ಶ್ರದ್ಧಾ ಬಗ್ಗೆ ಕೇಳ್ತಾನೆ, ಯಾರು ಇವಳು ಏನ್ ಕತೆ ಅಂತ. ಆದ್ರೆ ಶ್ರದ್ಧಾ ತನ್ನ ಬಗ್ಗೆ ಏನು ಹೇಳಲ್ಲ. ನನ್ ಬಗ್ಗೆ ಹೇಳಿದ್ರೆ ನಿನ್ಗೆ ತಡ್ಕೊಳಕ್ಕಾಗಲ್ಲ, ನಮ್ಮ ಮಧ್ಯೆ ಇರೋ ಸಂಬಂಧನೇ ಉಳಿಯಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಈ ಶ್ರದ್ಧಾಳ ಕ್ಯಾರೆಕ್ಟರ್ ಸುತ್ತ ತುಂಬಾನೇ ರಹಸ್ಯ ಅಡಗಿದೆ. ಈಗ ಇವ್ರ ಹತ್ರ ಜನ ಮತ್ತೆ ರುದ್ರ ಅವರು ಬಂದು ತಮಗೆ ಲೆಟರ್ ಬಂದಿತ್ತಲ್ಲ, ಅಂದ್ರೆ ಚಂದೇರಿ ಪುರಾಣ ಹರಿದೋಗಿರೋ ಪೇಜಸ್ ಕಳ್ಸಿದ್ರಲ್ಲ, ಆ ಎನ್ವಲಪ್ ಮೇಲೆ ಒಂದು ಮೆಂಟಲ್ ಹಾಸ್ಪಿಟಲ್ ನ ಸೀಲ್ ಇದೆ, ಅಲ್ಲಿಂದನೇ ಮೋಸ್ಟ್ಲಿ ಲೆಟರ್ ಬಂದಿರೋದು ಅಂತ. ರುದ್ರ, ಜನ ಮತ್ತೆ ವಿಕಿ ಮುಂದಿನ ದಿನ ಮೆಂಟಲ್ ಹಾಸ್ಪಿಟಲ್ ಗೆ ಬಂದ್ರೆ ಇಲ್ಲಿ ಅಕ್ಷಯ್ ಕುಮಾರ್ ಇದ್ದಾರೆ. ಇವರ ಕ್ಯಾರೆಕ್ಟರ್ ನ ಹೆಸರು ಇಲ್ಲಿ ರಿವೀಲ್ ಮಾಡಿಲ್ಲ, ಆದ್ರೆ ಸರ್ಕಟ ಇದನ್ನಲ್ಲ ಅವನ ವಂಶದವನೇ ಇವನು ತನ್ನನ್ನ ತಾನು ಸಹಜಾನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಮೆಂಟಲ್ ಹಾಸ್ಪಿಟಲ್ ಇರೋದು. ಇವನೇ ಚಂದೇರಿ ಪುರಾಣದಲ್ಲಿರೋ ಪೇಜಸ್ ನ ಹರಿದಿದ್ದ. ಯಾಕೆ ಅಂದ್ರೆ ತನ್ನ ಪೂರ್ವಜನಾಗಿದ್ದ ಚಂದ್ರಬಾನ್ ಎಂತ ಕೆಟ್ಟ ಮನುಷ್ಯ ಅಂತ ಜನಕ್ಕೆ ಗೊತ್ತಾದ್ರೆ ಇವರ ವಂಶಕ್ಕೆ ಅವಮಾನ ಅಂತ. ಈಗ ಜನ ಶಹಜಾನ್ ನ ಹೆಂಡತಿ ಮುಮ್ತಾಜ್ ನ ತರ ನಾಟಕ ಆಡ್ಕೊಂಡು ಸರ್ಕಟನ ತಡೆಯೋದು ಹೇಗೆ ಅಂತ ಇವನಿಂದ ಬಾಯ್ ಬಿಡ್ಸ್ಕೊಂತಾನೆ. ಆಗ ಶಹಜಾನ್ ಹೇಳ್ತಾನೆ, ಸರ್ಕಟ ಇರೋ ಜಾಗಕ್ಕೆ ಮನುಷ್ಯ ಆಗ್ಲಿ, ಪ್ರಾಣಿ ಆಗ್ಲಿ, ಮಹಿಳೆ ಆಗ್ಲಿ, ಪುರುಷ ಆಗ್ಲಿ ಯಾರು ಹೋಗಕ್ಕಾಗಲ್ಲ. ಅರ್ಧ ಮಹಿಳೆ ಅರ್ಧ ಪುರುಷ ಮಾತ್ರ ಹೋಗೋದಕ್ಕೆ ಆಗೋದು. ಅವನನ್ನ ಸೋಲ್ಸೋಕೆ ಅವನಿರೋ ಜಾಗಕ್ಕೆ ಹೋಗ್ಬೇಕು. ಅವನು ಹುಡುಗಿಯರನ್ನ ಕಿಡ್ನಾಪ್ ಮಾಡಿರೋದು ಒಂದು ಆಚರಣೆ ಮಾಡಿ ಸ್ತ್ರೀಯನ್ನ ಬಲಿ ಕೊಡೋಕೆ, ಅಲ್ಲಿವರೆಗೂ ಅವನು ನಿಲ್ಲೋದಿಲ್ಲ ಅಂತ ಹೇಳ್ತಾನೆ. ಸೊ ಈ ವಿಷಯ ಕೇಳಿ ವಾಪಸ್ ಮನೆಗೆ ಬಂದು ಪ್ಲಾನ್ ಮಾಡೋಕೆ ಶುರು ಮಾಡ್ತಾರೆ, ಸರ್ಕಟನ ಹೇಗೆ ತಡೆಯೋದು ಅಂತ. ಈಗ ಅರ್ಧ ಪುರುಷ ಅರ್ಧ ಮಹಿಳೆ ಅಂದ್ರೆ ಹೇಗ್ ಸಾಧ್ಯ ಅಂದಾಗ ಶ್ರದ್ಧಾ ಹೇಳ್ತಾಳೆ, ಅರ್ಧ ನಾರೇಶ್ವರ್ ತರ ಗಂಡು ಹೆಣ್ಣು ಇಬ್ರು ಸೇರ್ಬೇಕು, ಅದನ್ನ ನಾನ್ ನೋಡ್ಕೊಂತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಆದ್ರೆ ಸರ್ಕಟ ಇರೋ ಜಗತ್ತಿಗೆ ಹೋಗಾದ್ಮೇಲೆ ಒಂದೇ ಏಟಲ್ಲಿ ಅವನ ತಲೆಯನ್ನ 2 ಭಾಗ ಆಗಿ ಕಟ್ ಮಾಡ್ಬೇಕು. ಅವನ ದೇಹ ಪೂರ್ತಿ ಕಂಟ್ರೋಲ್ ಆಗೋದು ಅವನ ತಲೆಯಿಂದ ಅಂತ ಹೇಳ್ತಾಳೆ. ಸೊ ವಿಕಿ ಫುಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಒಂದೇ ಏಟಿಗೆ ಸರ್ಕಟನ್ ತಲೆ ಕಟ್ ಮಾಡೋಕೆ. ಆಮೇಲೆ ನೀಟಾಗಿ ರಾಜ್ಕುಮಾರ್ ಅಂತರ ರೆಡಿ ಆಗಿ ಎಲ್ಲರೂ ಸ್ತ್ರೀನ ಬಂಗಲೆ ಹತ್ರ ಬರ್ತಾರೆ. ಬಿಟ್ಟು ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ. ಆದ್ರೆ ಪೊಸೆಸ್ಡ್ ಆಗಿರೋ ಸ್ಥಿತಿಯಲ್ಲೇ ಇರೋದ್ರಿಂದ ಇವನ ಕೈ ಕಾಲ್ ಕಟ್ ಹಾಕಿ ಕೂರಿಸಿದ್ದಾರೆ. ರುದ್ರ ವಿಕಿಗೆ ಮೇ ದ ಫೋರ್ಸ್ ಬಿ ವಿತ್ ಯು ಅಂತ ಸ್ಟಾರ್ ವಾರ್ಸ್ ಮೂವಿಯ ಡೈಲಾಗ್ ಹೇಳಿ ಕಳಿಸ್ತಾರೆ. ಶ್ರದ್ಧಾಗೆ ತನ್ನ ಶಕ್ತಿಯಿಂದ ಗೊತ್ತಾಯ್ತು ಯಾವ ಜಾಗದಲ್ಲಿ ಸರ್ಕಟನ ಜಾಗ ಇದೆ ಅಂತ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಶ್ರದ್ಧಾ ತನ್ನ ಮಂತ್ರ ಶಕ್ತಿಯಿಂದ ವಿಕಿಯ ದೇಹ ಸೇರಿ ಇಬ್ರು ಸರ್ಕಟ ಇರೋ ಜಾಗಕ್ಕೆ ಬರ್ತಾರೆ. ಈ ಜಾಗದಲ್ಲಿ ಬೆಂಕಿ, ಜ್ವಾಲಾಮುಖಿ, ಲಾವಾ ಎಲ್ಲ ಇದೆ. ಒಂದು ನರಕದ ರೀತಿ ಇರೋ ಹಾಗೆ ಕಾಣ್ತಾ ಇದೆ. ಶ್ರದ್ಧಾ ವಿಕಿಗೆ ಹೇಳ್ತಾಳೆ, ನೀನ್ ಹೋಗಿ ಆ ಹುಡುಗಿಯರನ್ನ ಕಾಪಾಡು. ಸರ್ಕಟಂಗೆ ಬೇಕಾಗಿರೋದು ನಾನು. ಅವನ್ ಪ್ರಕಾರ ಸ್ತ್ರೀ ನಾನಾಗಿದ್ದೀನಿ, ಅವಳ ಜಡೆ ನನ್ನ ಹತ್ರ ಇರೋದ್ರಿಂದ ನನ್ನನ್ನ ಬಲಿ ತಗೊಳೋಕೆ ಅವನು ಬಂದೇ ಬರ್ತಾನೆ ಅಂತ ಹೇಳ್ತಾಳೆ. ಇಲ್ಲ, ನಾನು ನಿಮ್ಮನ್ನ ಕಾಪಾಡ್ತೀನಿ, ನಿಮ್ಗೆ ಏನಾಗೋಕ್ಕೂ ಬಿಡಲ್ಲ ಅಂತ ವಿಕಿ ಹೇಳಿ ಈಗ ಆ ಹುಡುಗಿಯರ ಹತ್ರ ಹೋಗ್ತಾನೆ. ಇದೇ ಸಮಯಕ್ಕೆ ಸರ್ಕಟ ಬಂದು ಶ್ರದ್ಧಾ ಅನ್ನ ಹಿಡ್ಕೊಂಡು ಇವಳ ಆತ್ಮವನ್ನ ತನ್ನ ಒಳಗೆ ಎಳ್ಕೊಳ್ಳೋಕೆ ಶುರು ಮಾಡಿದಾಗ ಇಲ್ಲೇ ಇದ್ದ ಬೇರೆ ಹುಡುಗಿಯರು ಕೂಡ ಸಾಯ್ತಾ ಇದ್ದಾರೆ. ಅಂದ್ರೆ ಸ್ತ್ರೀನ ಬಲಿ ಕೊಟ್ರೆ ಅವಳು ಮಾತ್ರ ಅಲ್ಲ, ಸರ್ಕಟ ಕಿಡ್ನಾಪ್ ಮಾಡಿರೋ ಎಲ್ಲಾ ಹುಡುಗಿಯರು ಸಾಯ್ತಾರೆ. ಈಗ ವಿಕಿ ಕೋಪದಲ್ಲಿ ಬಂದು ಒಂದೇ ಏಟಿಗೆ ಚಾಕುವಿಂದ ಸರ್ಕಟನ ತಲೆಯನ್ನ 2 ಭಾಗ ಮಾಡ್ತಾನೆ. ಆದ್ರೆ ಇಲ್ಲಿಗೆ ಎಲ್ಲ ಸರಿ ಹೋಗಲ್ಲ. 2 ಭಾಗ ಆಗಿರೋ ತಲೆ ಮತ್ತೆ ಜೀವಂತ ಆಗಿ 2 ಸಪರೇಟ್ ತಲೆ ಆಗ್ತವೆ. ಶ್ರದ್ಧಾ ಕೂಡ ಈಗ ಅನ್ಕೊಂತಾಳೆ, ತಾನು ಸಾವನ್ನಪ್ಪಿದ್ರೆ ಎಲ್ಲ ಸರಿ ಹೋಗಲ್ಲ, ಬೇರೆ ಹುಡುಗಿಯರು ಕೂಡ ಸಾಯ್ತಾರೆ ಅಂತ. ಇವಳು ತನ್ನ ಜಡೆಯಿಂದ ಫೈಟ್ ಮಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಎಷ್ಟೇ ಸಲ ಸರ್ಕಟನ ತಲೆಯನ್ನ ಕಟ್ ಮಾಡಿದ್ರು ಮತ್ತಷ್ಟು ಜಾಸ್ತಿನೇ ಆಗ್ತಿದ್ದಾರೆ. ಅದಕ್ಕೆ ಶ್ರದ್ಧಾ ಈಗ ಇಲ್ಲೇ ಕಲ್ಲಿನೊಳಗಿರೋ ಕತ್ತಿ ಇರೋದನ್ನ ನೋಡಿ ಅದೇ ಕತ್ತಿಯಿಂದ ಮೋಸ್ಟ್ಲಿ ಸ್ತ್ರೀ ಚಂದ್ರಬಾನ್ನ ತಲೆ ಕಟ್ ಮಾಡಿ ಸರ್ಕಟ ಮಾಡಿರೋದು, ಅದನ್ನ ತಗೊಂಡೆ ನಾವು ಇವನನ್ನ ಸಾಯಿಸೋಕಾಗೋದು ಅಂದಾಗ ದೊಡ್ಡದಾಗಿ ವಿಕಿ ಹೋಗಿ ಕತ್ತಿ ಎಳಿತಾನೆ. ಆದ್ರೆ ಕಲ್ಲಿನ ಒಳಗಿಂದ ಅದು ಬರ್ತಾನೆ ಇಲ್ಲ. ನೀನು ಮನ್ಸಿಟ್ಟು ಅದನ್ನ ಎಳಿ ಬರುತ್ತೆ ಅಂತ ಶ್ರದ್ಧಾ ಹೇಳ್ತಾಳೆ. ಆದ್ರೆ ವಿಕಿಗೆ ಟೆನ್ಷನ್ ಆಗಿರೋದ್ರಿಂದ ಮನ್ಸ್ ಮಾಡಕ್ಕೆ ಆಗ್ತಿಲ್ಲ. ಕೊನೆಗೆ ಇವನ ಮೇಲೆ ಸರ್ಕಟನ 2-3 ತಲೆ ಬಂದು ದಾಳಿ ಮಾಡೋಕ್ ಬಂದಾಗ ಹೋಗಿ ಎದುರುಕೊಂಡು ಬಚ್ಚಿಡ್ಕೊಂತಾನೆ. ಮತ್ತೆ ಈಗ ಶ್ರದ್ಧಾನ ಸರ್ಕಟ ಹಿಡ್ಕೊಂಡು ಇವಳನ್ನ ಕೊಲ್ಲೋದಕ್ಕೆ ಹೋದಾಗ ಸರಿಯಾದ ಸಮಯಕ್ಕೆ ಭಾಸ್ಕರ್ ಬರ್ತಾನೆ. ಇದು ಜನ ಮಾಡಿರೋ ಪ್ಲಾನ್ ಆಗಿತ್ತು. ಇವನೇ ಭಾಸ್ಕರ್ನ ಕಳ್ಸಿರೋದು. ಭಾಸ್ಕರ್ ಹೇಗೆ ಸರ್ಕಟ ಇರೋ ಜಗತ್ತಿಗೆ ಬಂದ ಅಂದ್ರೆ ಇಲ್ಲಿಗೆ ಪ್ರಾಣಿನೂ ಬರೋಕಾಗಲ್ಲ, ಮನುಷ್ಯನೂ ಬರೋಕಾಗಲ್ಲ, ಪುರುಷನೂ ಬರೋಕಾಗಲ್ಲ, ಸ್ತ್ರೀನೂ ಬರೋಕಾಗಲ್ಲ. ಹಾಗಾಗಿ ಮೊದ್ಲು ವಿಕಿಯ ಒಳಗೆ ಶ್ರದ್ಧಾ ಸೇರ್ಕೊಂಡು ಇಲ್ಲಿಗೆ ಬಂದಿದ್ರು. ಈಗ ಭಾಸ್ಕರ್ ಮನುಷ್ಯನೂ ಅಲ್ಲ, ಪ್ರಾಣಿನೂ ಅಲ್ಲ, ಅದಕ್ಕೆ ಬರೋಕೆ ಸಾಧ್ಯ ಆಯ್ತು. ಸೊ ಭಾಸ್ಕರ್ ಬೇಡಿಯಾಗಿ ಬದಲಾಗಿ
ಸರ್ಕಟ ಮೇಲೆ ದಾಳಿ ಮಾಡಿದಾಗ ಸರ್ಕಟನ ದೇಹನೇ ಈಗ ಎದ್ದು ಬಂದು ತನ್ನ ದೇಹಕ್ಕೆ ತಲೆ ಫಿಕ್ಸ್ ಮಾಡ್ಕೊಂತಾನೆ. ಭೇಡಿಯ ಮೊದ್ಲು ಇವನ ಮೇಲೆ ದಾಳಿ ಮಾಡೋಕೆ ಬಂದಾಗ ಸರ್ಕಟ ಇವನ್ಗೆ ಒಂದೇ ಏಟಿಗೆ ಹೊಡೆದು ಮಲಗಿಸ್ತಾನೆ. ನಂತರ ಶ್ರದ್ಧಾನ ಇಟ್ಕೊಂಡು ಇವಳ ಜಡೆ ಕಿತ್ತಾಕ್ತಾನೆ. ಇನ್ನೇನ್ ಶ್ರದ್ಧಾ ಕತೆ ಮುಗೀತು ಅನ್ನೋಷ್ಟರಲ್ಲಿ ಇವಳು ಜೋರಾಗಿ ಅಮ್ಮ ಅಂತ ಕಿರ್ಚ್ಕೊಂಡಾಗ ಇವ್ರ ಅಮ್ಮ ಇಲ್ಲಿಗೆ ಬರ್ತಾಳೆ. ಅಂದ್ರೆ ಶ್ರದ್ಧಾ ಅವರಮ್ಮ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಸ್ತ್ರೀ ಆಗಿದ್ದಾಳೆ. ತಕ್ಷಣ ಸ್ತ್ರೀ ಇಲ್ಲಿಗೆ ಬಂದು ಇವಳ ಜಡೆ ಇಲ್ಲ ಅಂದ್ರೂ ಕೂಡ ತನ್ನ ಹತ್ರ ಉಳಿದಿರೋ ಶಕ್ತಿಯಿಂದಾನೆ ಸರ್ಕಟ ಜೊತೆ ಫೈಟ್ ಮಾಡಿ ಇವನನ್ನ ತಡಿತಾಳೆ. ಈಗ ವಿಕಿ ಹೋಗಿ ತನ್ನ ಮನ್ಸಿಂದ ಏನಾದ್ರೂ ಮಾಡಿ ಆ ಕತ್ತಿಯನ್ನ ಹೊರಗೆ ತೆಗಿಲೇಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟಾಗ ಕೊನೆಗೂ ಈ ಕತ್ತಿ ಹೊರಗೆ ಬರುತ್ತೆ. ಈ ಕತ್ತಿಯನ್ನೇ ಅವನು ಸ್ತ್ರೀಗೆ ಕೊಡ್ತಿದ್ದಂಗೆ ಸ್ತ್ರೀ ಸರ್ಕಟನ್ ಕಾಲ್ ಕಟ್ ಮಾಡಿ ದರ ದರ ಎಳ್ಕೊಂಡು ಹೋಗಿ ಲಾವಾ ಒಳಗೆ ಹಾಕ್ತಾಳೆ. ಲಾಸ್ಟಿಗೆ ಉಳ್ಕೊಂಡ ಇವನ ತಲೆಯನ್ನ ಕೂಡ ಕತ್ತಿಯಿಂದ 2 ಭಾಗ ಮಾಡಿ ಲಾವಾ ಒಳಗೆ ಬಿಸಾಕಿ ಸುಟ್ಟಾಕ್ತಾಳೆ. ಇದರಿಂದ ಊರಲ್ಲಿ ಪೊಸೆಸ್ಡ್ ಆಗಿದ್ದ ಪುರುಷರೆಲ್ಲ ಸರಿ ಹೋದ್ರು. ಇದು ಹಬ್ಬದ ಕೊನೆಯ ದಿನ ಆಗಿರೋದ್ರಿಂದ ಮಹಿಳೆಯರೆಲ್ಲ ಬಂದು ನಂತರ ಪೂಜೆ ಮಾಡೋಕೆ ಶುರು ಮಾಡ್ತಾರೆ. ಬಿಟ್ಟು ಕೂಡ ಈಗ ಸರಿ ಹೋದ. ಆದ್ರೆ ಕೋಪಗೊಂಡಿರೋ ಸ್ತ್ರೀಯನ್ನ ಶ್ರದ್ಧಾ ಸಮಾಧಾನ ಮಾಡಿ ವಾಪಸ್ ಹೋಗು ಅಮ್ಮ ಅಂತ ಹೇಳಿ ಕಳಿಸ್ತಾಳೆ. ಅಂದ್ರೆ ಸ್ನೇಹಿತರೆ, ಈ ಬಂಗಲೆಯ ಗೋಡೆ ಮೇಲೆ ಸ್ಟ್ಯಾಚು ಅಲ್ಲಿ ಚಿಕ್ಕ ಹುಡುಗಿ ಇದ್ಲಲ್ಲ, ಅವಳೇ ಶ್ರದ್ಧಾನೇ ಸ್ತ್ರೀನ ಮಗಳು. ಸ್ತ್ರೀಲಿಂದ ಹೊರಟಾದ್ಮೇಲೆ ಸರ್ಕಟ ಕಿಡ್ನಾಪ್ ಮಾಡಿದ್ದ ಹುಡುಗಿಯರನ್ನೆಲ್ಲ ಕಾಪಾಡಿ ವಾಪಸ್ ಕರ್ಕೊಂಡು ಹೊಡ್ತಾರೆ. ಸೊ ಎಲ್ಲ ಸರಿ ಹೋಗಾದ್ಮೇಲೆ ಮುಂದಿನ ದಿನ ವಿಕಿ ಶ್ರದ್ಧಾನ ಮತ್ತೆ ಕಳ್ಸ್ಕೊಡೋದಕ್ಕೆ ಬಸ್ ಸ್ಟಾಪ್ಗೆ ಬಂದಿದ್ದಾಗ ಶ್ರದ್ಧಾ ಎಲ್ಲಾ ಸತ್ಯ ರಿವೀಲ್ ಮಾಡ್ತಾಳೆ. ಇವಳೇ ಸ್ತ್ರೀನ ಮಗಳು ಅಂತ ನಮ್ಗೆ ಗೊತ್ತಾಗಿದೆ. ಆದ್ರೆ ಪಾರ್ಟ್ 1 ಅಲ್ಲಿ ಸ್ತ್ರೀ ಶ್ರದ್ಧಾ ಮೇಲೆನೆ ಅಟ್ಯಾಕ್ ಮಾಡೋಕೆ ಯಾಕೆ ಟ್ರೈ ಮಾಡಿರ್ತಾಳೆ ಅಂದ್ರೆ ಸ್ತ್ರೀ ಶ್ರದ್ಧಾನ ಗುರ್ತಿಡ್ದಿರಲ್ಲ. ಅವಳು ಸಾಯ್ಬೇಕಾದ್ರೆ ಶ್ರದ್ಧಾ ತುಂಬಾನೇ ಚಿಕ್ಕ ಹುಡಿದ್ಲು. ಅದಕ್ಕೆ ಈಗ್ಲೂ ಸ್ತ್ರೀ ತನ್ನ ಮಗಳನ್ನ ಚಿಕ್ಕ ಹುಡುಗಿಯಾಗೆ ನೋಡ್ತಾಳೆ. ಆಮೇಲೆ ಶ್ರದ್ಧಾ ವಿಕಿನ ಫ್ರೆಂಡ್ ಮಾಡ್ಕೊಂಡಿದ್ದೆ ಇವನ ಸಹಾಯ ಪಡ್ಕೊಂಡು ಸ್ತ್ರೀಗೆ ಮುಕ್ತಿ ಕೊಡ್ಸೋಕೋಸ್ಕರ, ಅವಳ ಜಡೆಯನ್ನ ಕಟ್ ಮಾಡಿ ಅವಳ ಶಕ್ತಿಯನ್ನ ಕಡಿಮೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ವಿಕಿಯ ಸಹಾಯವನ್ನ ಇವಳು ಪಡ್ಕೊಂಡಿರ್ತಾಳೆ. ಆದ್ರೆ ವಿಕಿನೇ ಈ ಕೆಲ್ಸಕ್ಕೆ ಯಾಕೆ ಬೇಕು, ಅಂತದ್ ಇವನಲ್ಲಿ ಏನಿದೆ ಅಂತ ಕೊನೆಗೂ ಗೊತ್ತಾಗಲ್ಲ, ಮಿಸ್ಟ್ರಿ ಆಗಿ ಉಳಿಯುತ್ತೆ. ಇವನ ಕ್ಯಾರೆಕ್ಟರ್ ಬಗ್ಗೆ ಪಾರ್ಟ್ 1 ಅಲ್ಲಿ ಯಾವುದೇ ಡೌಟ್ ಇರಲಿಲ್ಲ. ಪಾರ್ಟ್ 2 ಅಲ್ಲಿ ಕನ್ಫ್ಯೂಷನ್ ಶುರು ಮಾಡಿದ್ದಾರೆ. ಮುಂದೆ ಬರೋ ಸ್ತ್ರೀ ಮೂವೀಸ್ ಅಲ್ಲಿ ವಿಕಿಯ ಕ್ಯಾರೆಕ್ಟರ್ ನ ಕೂಡ ಬೇರೆ ರೀತಿನೇ ತೋರಿಸೋ ಪ್ಲಾನ್ ಇರೋ ಹಾಗೆ ಕಾಣ್ತಿದೆ. ಇನ್ನೊಂದು ಭಯಾನಕವಾದ ವಿಷಯ ಏನಂದ್ರೆ ಸ್ತ್ರೀ ಸಾವನ್ನಪ್ಪಿ 100 ವರ್ಷಗಳೇ ಆಗೋಗಿದೆ. ಅವಳ ಕತೆ ಪುರಾಣಗಳಲ್ಲಿ ಇರೋದು, ಆದ್ರೆ ಸ್ತ್ರೀನ ಮಗಳು ಈಗ್ಲೂ ಬದುಕಿರೋದಕ್ಕೆ ಹೇಗೆ ಸಾಧ್ಯ ಅಂತ. ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದ ಅಕ್ಷಯ್ ಕುಮಾರ್ ಕ್ಯಾರೆಕ್ಟರ್ ಕೂಡ ಹೇಳಿದ್ರು ನಮ್ ಪೂರ್ವಜರು ಸರ್ಕಟ ಅಂತ. ಈಗ ಅಕ್ಷಯ್ ಕುಮಾರ್ ಕ್ಯಾರೆಕ್ಟರ್ಗೂ ವಯಸ್ಸಾಗೋಗಿದೆ, ಆದ್ರೆ ಶ್ರದ್ಧಾಗೆ ಏಜೇ ಆಗಿಲ್ಲ. ವಿಕಿನು ಈ ಡೌಟ್ ನ ಶ್ರದ್ಧಾಗೆ ಕೇಳಿದಾಗ ಶ್ರದ್ಧಾ ತಾನು ನಿಜವಾಗ್ಲೂ ಮನುಷ್ಯಳೇ ಅಲ್ಲ ಅಂತ ಹೇಳ್ತಾಳೆ. ಪಾರ್ಟ್ 1 ಅಲ್ಲಿ ವಿಕಿಯ ಫ್ರೆಂಡ್ ಬಿಟ್ಟು ಅಥವಾ ರುದ್ರ ಅವರು ಶ್ರದ್ಧಾ ಬಗ್ಗೆ ಏನ್ ಅನ್ಕೊಂಡಿದ್ರೋ ಅದೇ ನಿಜ ಆಗಿದೆ. ಏನಂದ್ರೆ ಇವಳು ಕೂಡ ಒಬ್ಳು ಆತ್ಮ, ಒಬ್ಳು ಸೂಪರ್ ನ್ಯಾಚುರಲ್ ಎಂಟಿಟಿ. ಶ್ರದ್ಧಾನೆ ವಿಕಿ ಮುಂದೆ ಒಪ್ಕೊಂತಾಳೆ, ನಾನು ಮನುಷ್ಯಳೇ ಅಲ್ಲ, ನಾನೊಬ್ಳು ಆತ್ಮ ಆಗಿದ್ದೀನಿ, ನಾನೊಬ್ಳು ದೆವ್ವ ಅಂತ. ಈ ಮೂವಿಯಲ್ಲಿ ಮತ್ತೆ ಪಾರ್ಟ್ 1 ಅಲ್ಲೂ ಕೂಡ ಒಂದು ಸೀನ್ ಅಲ್ಲಿ ಶ್ರದ್ಧಾ ಭಯಾನಕವಾಗಿರೋ ಆತ್ಮ ಆಗಿ ಬದಲಾಗೋ ರೀತಿ ತೋರಿಸಿರ್ತಾರೆ. ಅದೆಲ್ಲ ನಾವು ವಿಕಿಯ ಕನ್ಸು ಅಂತ ಅನ್ಕೊಂಡಿರ್ತೀವಿ. ಈ ಮೂವಿಯಲ್ಲೂ ಕೂಡ ಸಾಂಗ್ ಬಂದಾಗ ವಿಕಿಯ ಬೆರಳಿಗೆ ಕಚ್ಚೋ ಸೀನಲ್ಲೂ ಕೂಡ ಅದು ಇವನ ಕನ್ಸು ಅಂತ ಅನ್ಕೊಂಡಿರ್ತೀವಿ. ಮೋಸ್ಟ್ಲಿ ಅದು ರಿಯಲ್ ಆಗಿ ನಡೆದಿರ್ಬೋದು, ಶ್ರದ್ಧಾಳ ನಿಜವಾದ ರೂಪ ಅದೇ ಆಗಿರ್ಬೋದು ಅಂತ ಕೂಡ ಅನ್ಸುತ್ತೆ. ಇನ್ನ ಜಾಸ್ತಿ ಏನು ಶ್ರದ್ಧಾ ತನ್ನ ಬಗ್ಗೆ ಹೇಳಲ್ಲ. ಇವಳು ವಿಕಿಗೆ ತನ್ನ ಹೆಸರನ್ನ ಅವನ ಕಿವಿಯಲ್ಲಿ ಹೇಳ್ತಾಳೆ. ಈ ಹೆಸರನ್ನ ಕೇಳಿ ವಿಕಿಗೆ ಏನೋ ವಿಚಿತ್ರ ಅಂತ ಅನ್ಸುತ್ತೆ. ಮಕ ಒಂಥರ ಮಾಡ್ಕೊಂಡು ಹೆಸರು ಚೆನ್ನಾಗಿದೆ ಅಂತ ಸುಳ್ಳು ಹೇಳ್ತಾನೆ. ವಿಕಿ ಇವಳು ದೆವ್ವಾದ್ರೂ ಪರವಾಗಿಲ್ಲ, ಹೇಗೋ ಅಡ್ಜಸ್ಟ್ ಮಾಡ್ಕೊಂತೀನಿ, ನಮ್ಮ ಅಪ್ಪನ ಒಪ್ಕೊಂತಾರೆ ಅಂತ ಏನೇನೋ ಹೇಳ್ತಿರ್ಬೇಕಾದ್ರೆ ಶ್ರದ್ಧಾ ಹೇಳ್ತಾಳೆ, ನಾನು ಇಲ್ಲಿ ಉಳ್ಕೊಳ್ಳೋದಕ್ಕಾಗಲ್ಲ, ಆದ್ರೆ ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ನೀನ್ ಎಲ್ಲಿ ಹೋಗ್ತೀಯೋ ಅಲ್ಲೇ ಇರ್ತೀನಿ ಅಂತ ಹೇಳಿ ಹಾಗೆ ಹಿಂದೆ ನಡ್ಕೊಂಡು ಹೋಗ್ತಾ ಮಾಯ ಆಗ್ಬಿಡ್ತಾಳೆ. ಈಗ ವಿಕಿಯ ಕೈಯಲ್ಲಿ ಮತ್ತೆ ಒಂದು ಗುಲಾಬಿ ಹೂವಿನ ಪೆಟಲ್ ಇದೆ. ಈ ಪೆಟಲ್ ನ ಇವನು ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವನ ದೇಹದಲ್ಲಿ ಬೆಳಕು ಬರೋಕೆ ಶುರು ಆಗುತ್ತೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಶ್ರದ್ಧಾ ಇವನ ದೇಹದ ಒಳಗೆ ಸೇರ್ಕೊಂಡಿದ್ದಾಳೆ. ಸರ್ಕಟ ಇರೋ ಜಗತ್ತಿಗೆ ಹೋಗ್ಬೇಕಾದ್ರೆ ಯಾವ ರೀತಿ ಇವನ ದೇಹ ಸೇರಿದ್ಲೋ ಅದೇ ರೀತಿ. ಇವನ ಫ್ರೆಂಡ್ ಜನ ಮತ್ತೆ ಬಿಟ್ಟು ಬಂದು ಶ್ರದ್ಧಾನ ನಿಜವಾದ ಹೆಸರು ಏನು ಅಂತ ಕೇಳಿದ್ರೆ ಇವನು ಹೇಳಲ್ಲ. ಹೇಳೋಷ್ಟ್ರಲ್ಲೇ ಮೂವಿ ಮುಗಿಯುತ್ತೆ. ಈ ಮೂವಿ ಮುಗಿತಿರ್ಬೇಕಾದ್ರೆ ಮಧ್ಯದಲ್ಲಿ 2 ಕ್ರೆಡಿಟ್ ಸೀನ್ಗಳು ಬರ್ತವೆ. ಮೊದಲನೇ ಸೀನ್ ಅಲ್ಲಿ ಭಾಸ್ಕರ್ನ ನಾವು ನೋಡ್ತೀವಿ. ಭಾಸ್ಕರ್ ಸರ್ಕಟ ಇದ್ದ ಜಗತ್ತಿಂದ ಹೊರಗೆ ಬಂದಾದ್ಮೇಲೆ ಬೆತ್ತಲೆ ಆಗಿ ಕಾಡಲ್ಲಿ ಓಡಾಡ್ತಿದ್ದಾನೆ. ಯಾಕಂದ್ರೆ ಭೇಡಿ ಆಗಾದ್ಮೇಲೆ ಅವನ ಬಟ್ಟೆ ಪೂರ್ತಿ ಅರ್ಧೋಗಿರುತ್ತೆ. ಜನ ಬಂದು ಇವನ್ಗೆ ಹಾಕೊಳ್ಳೋಕೆ ತನ್ನ ಬಟ್ಟೆ ಕೊಟ್ಟು ಇಲ್ಲಿ ಬಂದಿದ್ ಕೆಲಸ ಆಯ್ತು, ಈಗ ನಡಿ ವಾಪಸ್ ಡೆಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಭಾಸ್ಕರ್ ಹೇಳ್ತಾನೆ, ಇಲ್ಲ, ಅಲ್ಲಿ ಇನ್ನ ದೊಡ್ಡ ತೊಂದರೆ ಇದೆ. ಅಲ್ಲಿ ಒಬ್ಬ ಜನರ ಕತ್ತಿಗೆ ಬಾಯಿ ಹಾಕಿ ರಕ್ತ ಕುಡಿತಾ ಇದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ವ್ಯಾಂಪೈರ್ ನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಂದ್ರೆ ನೆಕ್ಸ್ಟ್ ಈ ಯೂನಿವರ್ಸ್ ಅಲ್ಲಿ ಬರ್ತಾ ಇರೋ ಮೂವಿ ವ್ಯಾಂಪೈರ್ ನ ಬಗ್ಗೆ ಆಗಿರುತ್ತೆ. ಮತ್ತೆ ಇದೇ ಸೀನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಭಾಸ್ಕರ್ಗೂ ಕೂಡ ಶ್ರದ್ಧಾ ಇಷ್ಟ ಆಗ್ತಿದ್ದಾಳೆ ಅಂತ. ಇದಾದ್ಮೇಲೆ ಒಂದು ಸಾಂಗ್ ಆಗುತ್ತೆ. ಮುಂದೆ ಇನ್ನೊಂದು ಕ್ರೆಡಿಟ್ ಸೀನ್ ಅಲ್ಲಿ ಅಕ್ಷಯ್ ಕುಮಾರ್ ಕ್ಯಾರೆಕ್ಟರ್ ನ ತೋರಿಸ್ತಾರೆ.
ಇವನ ಮುಂದೆ ಒಂದು ಲೋಟ ಉಳ್ಕೊಂಡು ಬರುತ್ತೆ. ಯಾರು ಇದನ್ನ ಬಿಸಾಕಿದ್ರು ಅಂತ ಗೊತ್ತಾಗಲ್ಲ. ಆದ್ರೆ ಇದನ್ನ ಓಪನ್ ಮಾಡಿ ನೋಡಿದಾಗ ಒಳಗೆ ಲಾವಾ ರೀತಿ ಏನೋ ಕುದೀತಾ ಇದೆ. ಇದು ಈಗ ಇದ್ದಕ್ಕಿದ್ದಂಗೆ ಇವನ ಬಾಯಿಯ ಒಳಗೆ ಹೋಗಿ ಇವನು ಕೂಡ ಸೇಮ್ ಸರ್ಕಟ ರೀತಿ ಬದಲಾಗೋದಕ್ಕೆ ಶುರು ಆಗ್ತಾನೆ. ಮೋಸ್ಟ್ಲಿ ಸ್ತ್ರೀ ಸರ್ಕಟನ ಸಾಯಿಸಿ ಲಾವಾ ಒಳಗೆ ಹಾಕಿದ್ದಲ್ಲ, ಆ ಲಾವಾ ಅಲ್ಲಿ ಸುಟ್ಟೋಗಿದ್ದ ಸರ್ಕಟನೆ ಮತ್ತೆ ಇವನ ದೇಹ ಸೇರಿರೋ ಹಾಗೆ ಕಾಣ್ತಾ ಇದೆ. ಮುಂದೆ ನೋಡ್ಬೇಕು ಯಾವ ರೀತಿ ಈ ಕ್ಯಾರೆಕ್ಟರ್ ನ ಡೆವಲಪ್ ಮಾಡ್ತಾರೆ ಅಂತ. ಸೊ ಸ್ನೇಹಿತರೆ, ಇಷ್ಟು ಈ ಮೂವಿಯಲ್ಲಿ ನಡೆದಿದ್ದು. ನೆಕ್ಸ್ಟ್ ಇನ್ನೇನು ಮುಂಜಾ ಮೂವಿ ಕೂಡ ಡೈರೆಕ್ಟ್ ಆಗಿ ಟಿವಿಯಲ್ಲಿ ಹಾಕ್ತಾ ಇದ್ದಾರೆ, ಹಾಗಾಗಿ ಅದನ್ನ ಕೂಡ ಒಂದ್ಸಲ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.